ಎಲ್ಲ ರೈತ ಪಕ್ಷದ ನಾಯಕರು ಮಾತಾಡಿದಂಥ ಜಿಲ್ಲಾಧ್ಯಕ್ಷರು ಸವಿಸ್ತರವಾಗಿ ಹೇಳಿದ್ದಾರೆ. ನಾನು ಜಿಲ್ಲಾ ಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ತಾನೇ ಬೆಳಗಾವಿನಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯನ್ನ ಪ್ರೀತಿಸ್ತಕ್ಕಂಥ ಆರಾಧಿಸ್ತಕ್ಕಂಥ ಕೆಲಸವನ್ನ ಇಡೀ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಿದೆ. ಅದರ್ಥ ವಿರೋಧಿಗಳಿಂದ ಅಧಿಕಾರಿಗಳ ಮುಖಾಂತರ ನಮಗೆ ನಡೀತದೆ ಅಂತೇಳಿ ಗಮನ ಮಾಡ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಲಿಕ್ಕೆ ನಾನು ಬಯಸ್ತೇನೆ. ಕಾರಣ ಇಷ್ಟೇ, ಯುದ್ಧ ಪ್ರಾರಂಭ ಆದಮೇಲೆ ಯುದ್ಧ ಪ್ರಾರಂಭ ಆಗೋಗಿದೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಚುನಾವಣೆಗಳು ಪ್ರಾರಂಭ ಆಗಿದೆ. ನಮಗೆ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಒಂದು ರೀತಿ ಯುದ್ಧ. ಈ ಯುದ್ಧದಲ್ಲಿ ಯಾವ ರೀತಿ ಕಾಲೆಳಿಬೋದು, ಒಳಗಿಂದೊಳಗೆ ಮುಡಿಸ್ಬೋದು ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಗಂಡಸ್ತನ ಅಲ್ಲ. ನೇರವಾಗಿ ಫೀಲ್ಡ್ ಇಳಿದಿದ್ದೀವಿ. ನೀವು ತಾಕತ್ತಿದ್ರೆ ಬಂದು ಪೇಸ್ ಮಾಡಿ. ಚುನಾವಣೆನ ನಡೀತದೆ ಅಂತೇಳಿ ಅಧಿಕಾರಿಗಳನ್ನ ಯಾಕೆ ಬಲಿಪಸಿ ಮಾಡ್ತೀರಿ? DR ನಾಗಭೂಷಣ್ ಹೇಳಿ ಬಂದು DR ಅಲ್ಲ, ಅವರು CDF ಆಗಿರ್ಬೇಕಾದ್ರೆ ಯಾವ್ದಾದ್ರು ಯಾವ ಥರದಲ್ಲಿ ಪ್ರಮೋಷನ್ ಕಟ್ ಪಾಂಡಪುರ ಏರ್ ಮಾಡಿದಾರೋ ಗೊತ್ತಿಲ್ಲ. ಈಗ ಅವನಿಗೆ ಮಂಡ್ಯ ಇನ್ಚಾರ್ಜ್, RAPCM ಇನ್ಚಾರ್ಜ್, ಮಳವಳ್ಳಿ TAPCM ಇನ್ಚಾರ್ಜ್, ಮದ್ದೂರು ಇನ್ಚಾರ್ಜ್, ಎಲ್ಲ ಜಿಲ್ಲೆ ಸಹಕಾರಿ ಕ್ಷೇತ್ರದ ಚೆನ್ನಾಗಿ ಬಕೆಟ್ ಹಿಡಿತಾವ್ರೆ ಜಿಲ್ಲಾ ಮಂತ್ರಿಗೆ ಅಂತೇಳಿ ವಹಿಸ್ಕೊಟ್ಟಿದ್ದಾರೆ ಈಗ ಸರ್ಕಾರ. ಈ ಮಾತು ಈ ಸಂದರ್ಭದಲ್ಲಿ ನಾಗಭೂಷಣ್ಗೆ ಒಂದು ಎಚ್ಚರಿಕೆ ಮಾತು ಕೊಡಲಿಕ್ಕೆ ಬಯಸ್ತೇನೆ. ಕಸ ಹೊಡ್ಕೊಂಡು ಬಿದ್ದಿರ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಬಜೆಟ್ ಕಮಿಷನ್ ನಾಗಭೂಷಣ್, ನಿನ್ನ ಇತಿಮಿತಿ ಒಳಗೆ ಅಧಿಕಾರಿಯಾಗಿ ಯಾವ ಕೆಲಸ ಮಾಡಬೇಕು ಅಂದ್ಕೊಂಡು ಕಾನೂನುಬದ್ಧವಾಗಿರ್ತಕ್ಕಂಥದ್ದನ್ನ ಮಾಡಿದ್ರೆ ನಾವೇನು ಬೇಡ ಅನ್ನಲ್ಲ. ನಿನ್ನಂತ ಇಂಥ ಚೇರಗಳನ್ನು ಬಹಳ ಜನ ನಾವು ನೋಡಿದ್ದೀವಿ. ಎಂತೆಂಥ ಜಿಲ್ಲಾಧಿಕಾರಿಗಳು, IPS ಅಧಿಕಾರಿಗಳ ಜೊತೆ ಕೆಲಸ ಮಾಡಿದ್ದೀವಿ. ಯಾವತ್ತೂ ನಮಗೆ ಬೆಟ್ಟು ತೋರಿಸ್ಕೊಂಡು ಒಬ್ಬರಿಗೆ ವಿರೋಧಿಗಳಿಗೂ ಮನಸ್ಸು ನೋವು ಮಾಡದಿರ್ತಕ್ಕಂಥ ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಗೆ ನಾಚಿಕೆ ಆಗಲ್ಲ? ಮೊನ್ನೆ ರಿಸರ್ವ್ ಆಗಿರ್ತಕ್ಕಂಥ ಬಾಡಿನ ಮೀಟಿಂಗ್ ಮಾಡಿಸಿ ಹುಲಿಕೆರೆ ಕೊಪ್ಪದಲ್ಲಿ ಕೊತ್ತತ್ತಿ ಹೋಬಳಿಯಲ್ಲಿ ಮೀಟಿಂಗ್ ಮಾಡಿಸಿ ಡೆಲಿಗೇಷನ್ ತಗೊಳಕ್ ಹೋಗ್ತೀರಿ. ವಿಷ ಕುಡಿದು ಪ್ರವಾಸ ನಡೆಯುತ್ತೆ. ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ನಮ್ಮ ಕೆಬೆಟ್ಟಳ್ಳಿ ಪಂಚಾಯತಿ ಪಾಂಡಪುರ ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ಹಿರಿಯ ಸಹಕಾರಿ ಗುರುಸಾಮಣ್ಣವರು ಕಳೆದ 40 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಅದ್ಭುತವಾದಂಥ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಬಂದು ಕರ್ನಾಟಕ ಸರ್ಕಾರ ಸಹಕಾರ ರತ್ನವನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಸೊಸೈಟಿಯ ಎಲೆಕ್ಷನ್ ಮಾಡಿದೆ. ನಿಮ್ಮ ಯೋಗ್ಯತೆಗೆ ಮೊನ್ನೆ ಡಿಸ್ಕ್ವಾಲಿಫೈ ಮಾಡಿದೆಯಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಇವತ್ತು ಜಿಲ್ಲಾಧಿಕಾರಿಗಳಿಗೆ ಗಮನ ತಂದಿದ್ದೀವಿ. ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ನಾವೆಲ್ಲ ವಿಮರ್ಶೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಬಹಳ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕು, ಇವತ್ತು ನಮಗೆ ನ್ಯಾಯ ಸಿಗತಕ್ಕ ಇಲ್ಲೇ ಕೂರಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ವಿ. ಆದರೆ ಜಿಲ್ಲಾಡಳಿತ ನಾವು ಸ್ಪಂದಿಸಿ ಕೆಲಸ ಮಾಡ್ತೀವಿ, ಮುಂದೆ ಆ ರೀತಿ ಆಗದೇ ಇರೋ ರೀತಿಯನ್ನು ನೋಡ್ತೀವಿ ಅಂತಕ್ಕಂಥ ಕಾರಣದಿಂದ ಇವತ್ತು ಸಾಂಕೇತಿಕವಾಗಿ ನಾವೆಲ್ಲ ಪಕ್ಷದ ಮುಖಂಡಗಳು, ಹಿರಿಯ ನಾಯಕರುಗಳ ಜೊತೆ, ಶಾಸಕರು, ಮಾಜಿ ಶಾಸಕರ ಜೊತೆ ಇವತ್ತು ನಿಮಗೆ ಎಲ್ರಿಗೂ ಇವತ್ತು ಗಮನಕ್ಕೆ ತರ್ತಕ್ಕಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಇವತ್ತೇನಾದರೂ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಜಿಲ್ಲಾಧಿಕಾರಿಗಳು ಅವರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ನಾಳೆಯಿಂದ ಈ ಜಿಲ್ಲೆ ಒಳಗೆ ಆಗ್ತಕ್ಕಂಥ ಅನಾಹುತಕ್ಕೆ ಜಿಲ್ಲಾಡಳಿತ ಹೊಣೆ ಆಗಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸರ್ಕಾರಗಳು ಬರ್ತವೆ ಹೋಗ್ತವೆ. ಆದರೆ ಜಿಲ್ಲಾಧಿಕಾರಿಗಳಿಗೆ ಇರ್ತಾರೆ. ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಈ ಜಿಲ್ಲಾಡಳಿತ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ, ಯಾವುದೇ ಕ್ಷಣದಲ್ಲೂ ಇಂದ ಎಲ್ಲೇ ಇನ್ನು ತೊಂದರೆ ಆದರೂ ಸಿಡಿದೇಳುವಂಥ ಕೆಲಸವನ್ನು ನಾವು ಎರಡು ಪಕ್ಷದ ಮುಖಂಡರು ಮಾಡೋಣ, ನಾವು ನಿಮ್ಮ ಜೊತೆ ಇರ್ತಕ್ಕಂಥ ಮಾತನ್ನು ಹೇಳಿ ಮಾರ್ಚಿಂಗ್ನಲ್ಲಿ ಎಲ್ಲ ಇಲ್ಲ, ಬರೀ ಅದೊಂದೇ ಅಲ್ಲ, ಮಾರ್ಚಿಂಗ್ನಲ್ಲಿ ಸೇರಿದ ಹಾಗೆ ಇಡೀ 7 ತಾಲೂಕಿನಲ್ಲೂ ನಿಮ್ಮದೇ ಆದಂಥ ಒಂದು ಚಾಣಾಕ್ಷತನದ ನಡವಳಿಕೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಕಾನೂನು ಬಾಹಿರವಾಗಿ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಮುಂದೆ ನಿಮ್ಮ ಆಫೀಸ್ ಮುಂದೆ ಬಂದು ನಿಮಗೇನು ಶಾಸ್ತಿ ಆಗಬೇಕು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಜಿಲ್ಲಾಧಿಕಾರಿಗಳನ್ನ ಮಾತಾಡೋರಿದ್ದಾರೆ, ಮಾತಾಡ್ತೇನೆ. ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಇರ್ತಕ್ಕಂಥ ವಾಸ್ತವಾಂಶವನ್ನು ಅವರಿಗೆ ಮಂದಟ್ ಮಾಡುವಂಥ ಕೆಲಸವನ್ನು ಒಂದು 8 ಜನ ಹೋಗಿ ಮಾಡ್ತೀವಿ. ದಯಮಾಡೋದಕ್ಕೆ ಸಹಕಾರ ಪಡಿ ಅಂತೇಳಿ ಇವೆಲ್ಲ ವಿನಂತಿ ಮಾಡ್ತೇನೆ. ಆತ್ಮೀಯ ಮತ್ತು ಬಿಜೆಪಿ ಪಕ್ಷದ
ಎರಡು ಪಕ್ಷದ ಜಿಲ್ಲಾಧ್ಯಕ್ಷ ಮುಖಂಡರಾದ ಪುಟ್ಟರಾಜುಗಳ ನೇತೃತ್ವದಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿಂದ ಸಂಪೂರ್ಣವಾಗಿ ದುರುಪಯೋಗಪಡಿಸಿಕೊಂಡು ಏನು ನಮ್ಮ ಪಾಂಡುಪುರ AR ಅವರು ಜಿಲ್ಲೆಯ DRO ಎರಡೂ ಹುದ್ದೆಯನ್ನು ಸಹ ಒಬ್ಬರೇ ಅನುಮೋದಿಸಿದ್ದಾರೆ. ಯಾರು ನಾಗಭೂಷಣ್ ಅವರು ಅವರ ಚುನಾವಣಾ ಪೂರ್ವದಲ್ಲೇ ಜಿಲ್ಲಾಧಿಕಾರಿಗಳಾದ DC ಅವ್ರಿಗೆ ಇಲ್ಲ ಚುನಾವಣಾಧಿಕಾರಿಗಳ DC ಅವ್ರಿಗೆ ಮನವಿ ಮಾಡಿದ್ರು. ಅವರ ಏಕಪಕ್ಷೀಯವಾದ ಧೋರಣೆಯಿಂದ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಚುನಾವಣೆ ಮುಗಿಯತಕ್ಕಂಥ ನಾವು ಮನವಿ ಕೊಟ್ಟು ಅದನ್ನು ಒಳಗೊಳ್ಳೋದಾಗಿಲ್ಲ. ನಂತರ ದಿನಗಳಲ್ಲಿ ಬಹುತೇಕ ನಾನು ಶಾಸಕನಾಗಿ ನನ್ನ ವ್ಯಾಪ್ತಿಗೆ ಒಳಪಡುವಂಥ ಬಹುತೇಕ ಸಂಘದ ಸಮಸ್ಯೆಗಳನ್ನ ಶಾಸಕರ ಲೆಟರಲ್ಲೇ ಕೊಟ್ಟಿದ್ದೀವಿ. ಏನು ಅಂತಂದರೆ 180 ದಿವಸ ಹಾಲಾಗ್ತಿದ್ರೆ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದ್ಬಿಟ್ಟು ಬಯಲು ಅವಕಾಶ ಮಾಡಿಕೊಡ್ತಾರೆ. ಅದನ್ನು ಇವರು ಯಾವ ಪ್ರಶ್ನೆ ಮಾಡಬೇಕು? ಚುನಾವಣಾ ಪ್ರತಿ ವರ್ಷ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋರು ಯಾರು? CDOಗಳಿದ್ದಾರೆ, ಸಂಬಂಧಪಟ್ಟ ಸರ್ಕಾರಿಗಳನ್ನ ಮಾಹಿತಿ ತಿಳಿಸ್ಕೋಬೇಕು. ಯಾವ ಕೆಲಸನೂ ಸಹ ಇಲಾಖೆಗಳಿಗೆ ನಿಯೋಜನೆಯಾಗಿದೆ. ಅದನ್ನು ಅವ್ರ ನ್ಯೂನತೆಗಳನ್ನ ಸಂಬಂಧಪಟ್ಟ ರಾಜಕೀಯ ಒತ್ತಡಕ್ಕೆ ಒಳಪಟ್ಟಂಥ AR ಅವರು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಸಂಘದಿಂದ ಯಾವುದೋ ಒಂದು ಅರ್ಜಿ ತರಿಸ್ಕೊಂಡು ಆ ಅರ್ಜಿ ಮುಖಾಂತರ ಆ ಸಂಘದ ಇವತ್ತು ನೋಟಿಸ್ ಕೊಡ್ತಾರೆ. ಬೆಳಗ್ಗೆಗೆ ಆ ಸಂಘನ ಡಿಸ್ಕ್ವಾಲಿಫಿಕೇಶನ್ ಸಂಬಂಧಪಟ್ಟ ಡೈರೆಕ್ಟರ್ನ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಾರೆ. ಇವತ್ತು 10-12 ವರ್ಷಗಂಟ ಇದ್ದಂಥ ಫೈಲ್ಗಳು ಒಂದು ಸಹ ಇತ್ಯರ್ಥ ಆಯ್ತಾ ಇಲ್ಲ. ನಮ್ಮ ತಾಲೂಕಿನಲ್ಲೇ ಒಂದೇ ಒಂದು ಸಣ್ಣ ಎಕ್ಸಾಂಪಲ್, ಯಾವುದೇ ಸೆಕ್ರೆಟರಿ ಆಗಿ 10 ವರ್ಷದಿಂದ SLC ಆದರೂ ಸಾಕು, ಅವ್ರು SLC ಆಗಿಲ್ಲ, ಯಾರೋ ಅವ್ರು ತಗಲಾಕಿದ್ದಾರೆ, SLC ಆಗಿಲ್ಲ, ಅವ್ರನ್ನ ಸೆಕ್ರೆಟರಿನ ತೆಗೆದಾಕಿದ್ರು. 12 ವರ್ಷ ಆದರೂ ಸಹ ಅವೈತಿ ಇತ್ಯರ್ಥ ಆಗಿಲ್ಲ. ರಾಜಕೀಯ ಒತ್ತಡಕ್ಕೆ ಒಳಪಟ್ಟಂಥ ಫೈಲ್ಗಳು ಇವತ್ತು ಬಂದರೆ ಬೆಳಿಗ್ಗೆಗೆ ಅದು ನಾವು ಇಮ್ಮಿಡಿಯೇಟ್ ನೋಟಿಸು ಪೋಸ್ಟಲ್ಲಿ ಹೋಗಲ್ಲ, ಇವರು ಎಂಟಿಸ್ತಾರೆ, ಅವ್ರು ಕರ್ಸಿಸ್ತಾರೆ, ಬೆಳಗ್ಗೆ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಾರೆ. ಇದು ಏಕಪಕ್ಷೀಯವಾದ ಧೋರಣೆ. ಇವರ ನಡವಳಿಕೆ ಯಾವ ರೀತಿ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತಿರೋದು ಸಾಬೀತಾಗುತ್ತೆ. ಅದಲ್ಲದೆ ಮೊನ್ನೆನೂ ಅಷ್ಟೇ ಇವತ್ತು ಅಂತಿಮ ಮತದಾರ ಪಟ್ಟಿ ಅನೌನ್ಸ್ ಮಾಡಿದ್ದಾರೆ. ಅದಾದ ನಂತರ 2-3 ಅರ್ಜಿ ಬಂದಿದೆ. ಸಂಘ ಸೂಪರ್ಸೆಡ್ ಆಗಿ ತಿಳ್ಕೊಂಡು ಅಂತಿಮ ಹಂತದ ಮತದಾರ ಪಟ್ಟಿ ಆದಮೇಲೂ ಸಹ ಐದು ತನಕ ಏನು ಮಾಡ್ತಿರೋದನ್ನ ಅಡ್ವಾನ್ಸ್ ಆಗಿ ಅವರು ಜನರಲ್ ಬಾಡಿ ಮಾಡಿಲ್ಲ ಅಂತ ತಕ್ಷಣ ಮಾಹಿತಿ ಇಲ್ವಾ? ಅದನ್ನು ಡೆಲಿಗೇಷನ್ ಆಗುತ್ತೆ ಅಂತಲೇ ಅದನ್ನು ಡಿಸ್ಕ್ವಾಲಿಫಿಕೇಶನ್ ಮಾಡಬೇಕು. ಡೆಲಿಗೇಷನ್ ಆದಮೇಲೆ ಡಿಸ್ಕ್ವಾಲಿಫಿಕೇಶನ್ ಮಾಡೋದು ಪ್ರಕ್ರಿಯೆ. ಜೊತೆಗೆ ಇವತ್ತು ಅಷ್ಟೇ 8 ಅರ್ಜಿಗಳು ತರಿಸ್ಕೊಂಡವ್ರೆ. ಆ ಅರ್ಜಿಗಳು ಯಾವುದೇ ರೀತಿ ತನಿಖೆ ಇಲ್ಲ. ಬಂದಂಥ ಅರ್ಜಿಗಳನ್ನ ಕೂಲಂಕುಷ ಪರಿಶೀಲನೆ ಮಾಡಬೇಕು, ದಾಖಲೆಗಳ ಪರಿಶೀಲನೆ ಮಾಡಬೇಕು ಅಂತ ಇದೆ. ನಾನು ಅದಕ್ಕೆ ಮನವಿ ಕೊಟ್ಟಿದ್ದೆ ಚುನಾವಣಾ